ಯಶೋಮತಿ ಅಮ್ಮನವರ ಆಪ್ತ ಸಖಿ ನಾನು. ಹೆಸರು ಮಾಲಿನಿ ಎಂಬುದಾಗಿ ದಿನನಿತ್ಯವೂ ಅವರ ಸೇವೆಯನ್ನು ಮಾಡುತ್ತಿದ್ದವಳು ನಾನು. ಎಂದಿನಂತೆ ಇಂದು ಕೂಡ ಅವರ ಸೇವೆಯನ್ನು ಮಾಡಲೆಂದು ಅರಮನೆಗೆ ಬಂದಿದ್ದೆ. ಅರಮನೆಯನ್ನು ಹುಡುಕಿದಲ್ಲಿ ಅಮ್ಮನವರಿಗೆ ಕಾಣಬೇಕಂತೆ ದಾಸೇಶದ ವಿಷಯವನ್ನೇ ಕೇಳಬೇಕು. ಅಮ್ಮ ಉದ್ಯಾನವನ್ನು ಸೇರಿದ್ದಾರೆ ಎಂಬುದಾಗಿ ನಿಜ. ಮನಸ್ಸಿಗೆ ಬೇಸರವಾದಾಗ ಅಮ್ಮ ಉದ್ಯಾನವನ್ನು ಸೇರುತ್ತಾರೆ. ಇಲ್ಲೇ ಎಲ್ಲಾದರೂ ಇರಬೇಕು ಹುಡುಕುತ್ತೇನೆ. ಅಮ್ಮ ಅಮ್ಮ ಅದಾರು ಕುಳಿತುಕೊಂಡಿರುವುದು ಅಮ್ಮ ಒಲಿಸಿಕೊಂಡಿದ್ದೆ. ಇದೇ ಮತ್ತೊಂದು ಬಾರಿ ಒಲಿಸಿಕೊಂಡಿದ್ದೆ. ಅಮ್ಮ ಬಾಲಿನಿ ಯಾವಾಗ ಬಂದೆಯಮ್ಮ? ಆಗಲೇ ಬಂದು ಬೇಸರ ಕಚೇರಿನಾದರೂ ಬೇಸರ ಮಾಡಿದ್ದೀನಿ. ಇಲ್ಲವಪ್ಪ, ಆ ಪ್ರಶ್ನೆ ಮಾಡಿ ಗಂಡಿನ ಜೊತೆಯಾಗಿ ಸಾಧ್ಯ ಉಂಟೇನು? ಸದಾ ಸಮಯ ಸರಸ್ವತಿ ಮಧ್ಯದಲ್ಲಿ ವಿವೇಕ ಉಂಟಾಗಿ ಕನಸು ಬೀಳುವುದು ಸ್ವಾಭಾವಿಕ. ಅದು ಸಹಜ. ಆದರೆ ಬೆಳಗ್ಗೆ 4ರ ಜಾವಕ್ಕೆ ಕಂಡಂತಹ ಕನಸು ಅದು ಭವಿಷ್ಯದಲ್ಲಿ ಸತ್ಯವಾಗುತ್ತದೆ. ಹಾಗಾಗಿ ನನಗೆ ಅಮ್ಮ ಭಯ. 3 ಲೋಕದ ಒಡೆಯರಾದಂಥ ಅರುಣಾಸುರ ಮಹಾಪ್ರಭುಗಳ ಮಡದಿಗೆ ನಿಮಗೆ ಭಯ ಅಮ್ಮ? ಅದಕ್ಕೆ ಹೇಳುವುದು ನಿನ್ನಂತವರು ಸರಿಹದಲ್ಲಿರಬೇಕು ಎನ್ನುವ ಸೂಕ್ತ ಕಾಲಕ್ಕೆ ಒಳ್ಳೆಯ ವಿಚಾರವನ್ನು ಆಲೋಚಿಸಿ ನನ್ನ ಮನಸ್ಸಿಗೆ ಧೈರ್ಯವನ್ನು ಅರಮನೆಗೆ ಹೋಗೋದು ಗೊತ್ತಾಯ್ತಾ? ಈಗ ಹೋದರೂ ಸೇರುವುದು ಅರಮನೆಯಂತೆ, ಸ್ವಲ್ಪ ಹೊತ್ತು ಬಿಟ್ಟು ಹೋದರೂ ಹೋಗುವುದು ಅರಮನೆಯಂತೆ ತಾನೆ. ಅದು ನಿನಗೆ ಅವಸರ ಯಾಕೆ? ಗೊತ್ತಾಯ್ತು. ಕೆಲವು ದಿವಸಗಳಿಂದ ನಿನ್ನಲ್ಲಿ ಮಾತನಾಡಬೇಕೆನ್ನುವ ಹಾಗೆಯೇ ಕಾಯುತ್ತಿದ್ದವರು. ಹೌದು, ಹೀಗೆ ನೀನು ಸಿಗುತ್ತೇ ಇಲ್ಲ. ಇಲ್ಲ, ಅರಮನೆಯಿಂದ ಎಲ್ಲಿಗೋ ಹೋಗುವಾಗ
ನೋಡಲಿಕ್ಕಾಗುತ್ತಿಲ್ಲ ಎಂಬಂತಹ ಬೇಸರ, ಮನೆಯಿಂದ ಬರುವಾಗ ನಿಮ್ಮ ಮುಖ ನೋಡಲಿಕ್ಕಾಗುತ್ತಿಲ್ಲ ಎಂಬುದಾಗಿ ಸಂತೋಷ ಅಷ್ಟೇ ಅಮ್ಮ. ನಿನ್ನ ಮನಸ್ಸೇನೇನು ನನಗೆ ತಿಳಿಯುವುದಿದೆ. ಸತ್ಯ ಎಲ್ಲಿಗೆ ಹೋಗಿ ಸತ್ಯವಾದ ಮನೆಗೆ ಹೋಗುದು ಸತ್ಯ ಹೇಳುವ ಆ ವಿಚಾರ ಕೇಳಿ ನೀವು ಬೈಬಾರದು. ಬೈಯುವ ಕೆಲಸ ನಿನ್ನಿಂದ ಆಗೋದಕ್ಕೆ ಸಾಧ್ಯವೇ? ನಾನು ನನ್ನ ಪ್ರಿಯಕರಣ ಇಲ್ಲಿ ಬಾ. ಪ್ರಿಯಕರಣ ವಿಷಯವೇ ಹೌದಾಗಿದ್ದಲ್ಲಿ ಯಾವತ್ತೂ ನಮ್ಮಲ್ಲಿ ಹೇಳಬೇಕು. ನಾನೇ ಮುಂದೆ ನಿಂತುಕೊಂಡು ನಿಮಗೆ ಮದುವೆಯನ್ನೇ ಮಾಡಿ ಕಳಿಸಿದೆ. ಆದರೆ ನೀನು ಮಾತುಗಳನ್ನು ಆಡುವಾಗ ನಾಲ್ಕು ತಡವರಿಸುತ್ತಾರೆ, ಕಾಯ ಕಂಪಿಸುತ್ತಾರೆ. ಸುಳ್ಳು ಹೇಳುವಾಗ ಮಾತ್ರ ಈ ರೀತಿಯಲ್ಲಿ ಹಾಕ್ತಾರೆ. ಸತ್ಯ ಹೇಳುವುದು ನಿಜ ಹೇಳುವುದು ಸತ್ಯ ಹೇಳುವಾಗ ಅಲ್ಲಿಗೆ ಸತ್ಯ. ಹಾಗಾದರೆ ನನಗೆ ಸತ್ಯ ಹೇಳುವುದಿಲ್ಲ. ಒಂದು ನಿಮಿಷ ಹೋಗಬೇಕು. ನಿಮ್ಮ ಮನಸ್ಸಿನಲ್ಲಿ ಜಾಗವಿಲ್ಲವೇನು? ಈ ಅರಮನೆಯಲ್ಲಿ ಜಾಗವಿದ್ದರೆಷ್ಟು ಬಿಟ್ಟರೆಷ್ಟು? ಒಂದೇ ನಾಣ್ಯದ ಎರಡು ಮುಖಗಳಂತೆ ಇದ್ದವರು ನಾವು. ನನ್ನ ತಾಯಿಯಾದವರು ನನ್ನ ಕೊರಳನ್ನು ಹಿಡಿದು ತಪ್ಪಿದರು. ಪ್ರಪಂಚ ವಿಶಾಲವಾಗಿದೆ. ಈ ಮಾಲಿನಿಗೆ ಎಲ್ಲಾದರೂ ಸ್ವಲ್ಪ ಸ್ಥಳ ಸಿಗಬಹುದು. ಹುಟ್ಟಿಸಿದಂತಹ ದೇವರು ಹುಲ್ಲು ಮೇಯಿಸುವುದಿಲ್ಲವಂತೆ. ಹಾಗೆಂದು ಈ ಅರಮನೆಯಲ್ಲಿ ಇರುವುದು ನಾನಿಂದು ಸರಿಯಲ್ಲ. ಹೋಗುತ್ತೇನೆ. ಹೊರಗಡೆ ಹಾಕಿದ ಮಾಲೆಯನ್ನು ನಮ್ಮ ಬಳಸಿದ ನಾನೇ ಬೇಡವೆಂದ ಮೇಲೆ ನೀವು ಕೊಟ್ಟಂತ ಆಹಾರ ನನಗೆ ಯಾಕೆ? ಮಾಲಿನಿ ಸತ್ತಿದ್ದಾರೆ. ಅಮ್ಮ ಈಗಲಾದರೂ ಸತ್ಯ ಎಲ್ಲಿಗೆ ಹೇಳುತ್ತೇನೆ. ಆ ವಿಚಾರವನ್ನು ನೀವು ಯಾರಲ್ಲಿ ಹೇಳಬಾರದು. ಹೇಳಬಾರದ ವಿಚಾರವೇ ಹೌದಾಗುತ್ತೆ. ಪರಬ್ರಹ್ಮವನ್ನು ಕೇಳಿದ್ರು ಹೇಳುವುದು. ನಾನು ಜಾಬಾನ ಮುನಿಗಳ ಆಶೀರ್ವದಿಸಿ ಅವರ ನೀಡುವಂಥ ಅಮೃತ ತುಲ್ಯವಾದ ವಚನವನ್ನು ಕೇಳುವಾಗ ಮನಸ್ಸು ಎಂಬುದು ಪ್ರಫುಲ್ಲಿತ ಬೇಸರವಿಲ್ಲ ಹೋಗಿ ಸಂತೋಷ ಎಂಬುದು ಮನಸ್ಸಿನಲ್ಲಿ ಅಡಕವಾಗಿದೆ. ಹಾಗಾಗಿ ಆಶೀರ್ವಾದ ಹಾಗಾದ್ರೆ ನೀವು ಕೇವಲ ನಿನ್ನ ಪ್ರಿಯಕರನಲ್ಲ, ಲೋಕಕ್ಕೆ ಪ್ರಿಯಕರ. ನಿಜ. ನನಗನ್ನು ಸಹಾಯ ಮಾಡಿ. ಏನು ನನ್ನ ಮನಸ್ಸಿನಲ್ಲಿಯೂ ಬೇಸರವನ್ನು ಕಳೆಯಬೇಕೆನ್ನುವಂತಹ ಮಹಾರಾಣಿ ಅರಸರಿಗೆ ಮುಂದಾದರೂ ಏನು ತಿಳಿದಿದ್ದಾರೆ. ಹೋಗುವುದು ಆಹಾ, ಅದು ಒಡೆಯರಿಗೆ ತಿಳಿದ್ರೆ ತಾನೇ ಕಷ್ಟವಾದ. ಹೇಳದೇ ಇದ್ರೆ